ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲತಾಸ್ ವರ್ಲ್ಡ್. ಇವತ್ತು ನಾನು ನಿಮಗೆ ಹೇಗೆ PVC ಆಧಾರ್ ಕಾರ್ಡ್ನ ಅಪ್ಲೈ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಮೊದಲೆಲ್ಲ ನಾವು ಈ ರೀತಿ ಉದ್ದ ಆಧಾರ್ ಕಾರ್ಡ್ಗಳನ್ನ ಇದೇ ಥರ ಬರ್ತಿತ್ತು. ಇದೇ ಥರ ಆಧಾರ್ ಕಾರ್ಡ್ಗಳನ್ನ ತೊಗೊಂಡು ಹೋಗ್ತಾ ಇದ್ವಿ. ಕ್ಯಾರಿ ಮಾಡೋಕ್ಕೆ ತುಂಬ ಅಂದರೆ ಕಷ್ಟ ಆಗ್ತಿತ್ತು. ಅಷ್ಟು ಉದ್ದದ್ದೇ ಕವರಲ್ಲಿ ಇಲ್ಲ ಅಂದರೆ ನಾವು ಅದನ್ನು ಈ ರೀತಿ ಕಟ್ ಮಾಡಿಸಿ ಲ್ಯಾಮಿನೇಷನ್ ಮಾಡಿಸ್ಕೊಳ್ತಾ ಇದ್ವಿ. ಆದರೆ ಇವಾಗ PVC ಆಧಾರ್ ಕಾರ್ಡ್ ಅಂತ ಬಂದಿದೆ. ಸುಮಾರು ದಿನದಿಂದನೇ ಬಂದಿದೆ. ಈ ಡೆಬಿಟ್ ಕಾರ್ಡ್ ಇರುತ್ತಲ್ವ, ATM ಕಾರ್ಡ್ ಆ ಟೈಪಲ್ಲಿ ಇರುತ್ತೆ. ಯಾವುದೇ ರೀತಿ ನೀರಿಗೆ ನೆಂದರೂ ಏನಾಗಲ್ಲ, ಯಾವುದೇ ರೀತಿ ಹಾಳಾಗಲ್ಲ. ಈ ರೀತಿ ಇರುತ್ತೆ. ತುಂಬ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಬನ್ನಿ ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋಣ. ಫಸ್ಟ್ ನಾವಿವಾಗ ಗೂಗಲ್ಗೆ ಹೋಗಿ ಗೂಗಲಲ್ಲಿ ಸರ್ಚಿಂಗಲ್ಲಿ UIDAI ಅಂತ ಟೈಪ್ ಮಾಡಬೇಕು. ನೆಕ್ಸ್ಟ್ ಟೈಪ್ ಮಾಡಿದ್ಮೇಲೆ ಈ ರೀತಿ ವೆಬ್ಸೈಟ್ ಓಪನ್ ಆಗುತ್ತೆ. ನೆಕ್ಸ್ಟ್ ಫಸ್ಟ್ ಒನ್ನಲ್ಲೇ ಹೋಮ್ ಯುನಿಕ್ ಐಡೆಂಟಿಫಿಕೇಷನ್ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ನೋಡಿ, ಇದರಲ್ಲಿ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡೋದು, ಆಧಾರ್ ಕಾರ್ಡ್ ಹೇಗೆ ಅಪ್ಡೇಟ್ ಮಾಡಿ ತೊಗೊಳ್ಳೋದು, ಅದೆಲ್ಲ ಇನ್ಫಾರ್ಮೇಷನ್ ಇದೆ. ಇವಾಗ ಇಲ್ಲೊಬ್ರು ಲೇಡಿ ಕಾಣ್ತಿದ್ದಾರಲ್ವ, ರೆಡ್ ಕಲರ್ ಸ್ಯಾರಿ ಹಾಕೊಂಡು, ಅವ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ನೆಕ್ಸ್ಟ್ ಕೆಳಗಡೆ ಸ್ಲೈಡ್ ಮಾಡ್ತಾ ಹೋದರೆ ನೆಕ್ಸ್ಟ್ ಅಲ್ಲಿ ಆಧಾರ್ PVC ಕಾರ್ಡ್ ಅಂತ ಇದೆಯಲ್ವ, ಅಲ್ಲಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ನೆಕ್ಸ್ಟ್ ನಾವಿವಾಗ ಇಲ್ಲಿ ಎಂಟರ್ ಆಧಾರ್ ಕಾರ್ಡ್ ನಂಬರ್ ಅಂತ ಇದೆಯಲ್ವ, ಅಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಕೊಡಬೇಕು. ನೀವು ಯಾರ್ದು ಆಧಾರ್ ಕಾರ್ಡ್ ನಂಬರ್ ಕೊಡಬೇಕು, PVC ಕಾರ್ಡ್ನ ಆರ್ಡರ್ ಮಾಡಬೇಕಂತಿದ್ದೀರೋ ಅವ್ರದ್ದು ಆಧಾರ್ ಕಾರ್ಡ್ ನಂಬರ್ನ ಟೈಪ್ ಮಾಡಿ. ನಾನು ಆಲ್ರೆಡಿ ಟೈಪ್ ಮಾಡಿದ್ದೀನಿ. ನೆಕ್ಸ್ಟ್ ಅದ್ರ ಕೆಳಗಡೆ ಈ ಕ್ಯಾಪ್ಚರ್ ಅಂತ ಇರುತ್ತಲ್ವ, ಅದನ್ನು ಸೇಮ್ ಆ್ಯಸ್ ಇಟ್ ಈಸ್ ಹೇಗಿರುತ್ತೋ ಅದೇ ರೀತಿ ಕೆಳಗಡೆ ಟೈಪ್ ಮಾಡಬೇಕು. ಕ್ಯಾಪಿಟಲ್ ಲೆಟರ್ಸ್ ಇದ್ದರೆ ಕ್ಯಾಪಿಟಲ್ ಲೆಟರ್ಸ್, ಸ್ಮಾಲ್ ಲೆಟರ್ಸ್ ಇದ್ದರೆ ಸ್ಮಾಲ್ ಲೆಟರ್ಸ್, ನಂಬರ್ಸ್ ಇದ್ದರೆ ನಂಬರ್ಸ್, ಈ ರೀತಿ ಟೈಪ್ ಮಾಡಬೇಕು. ನೆಕ್ಸ್ಟ್ ಟೈಪ್ ಮಾಡಿದ ತಕ್ಷಣ ನೆಕ್ಸ್ಟು ಅಲ್ಲೊಂದು ರೈಟ್ ಮಾರ್ಕ್ ಕಾಣಿಸ್ತಿದೆಯಲ್ವ, ಅಲ್ಲಿ ರೈಟ್ ಮಾರ್ಕ್ನ ಕ್ಲಿಕ್ ಮಾಡಬೇಕು. ಮೊಬೈಲ್ ನಂಬರ್ ರಿಜಿಸ್ಟರ್ ಆಗಿದೆಯೋ ಇಲ್ವ ಅಂತ, ರಿಜಿಸ್ಟರ್ ಆಗಿಲ್ಲ ಅನ್ನೋದಿದ್ರೆ ನೆಕ್ಸ್ಟ್ ಅದನ್ನು ಕ್ಲಿಕ್ ಮಾಡಿದರೆ ನಿಮಗೆ ನಿಮ್ಮದು ಯಾವ ಮೊಬೈಲಲ್ಲಿ ಆರ್ಡ್ರ್ ಮಾಡ್ತಿದ್ದೀರೋ ಆ ನಂಬರ್ಗೆ OTP ಬರುತ್ತೆ. ಆ ನಂಬರ್ನ ಹಾಕಿ ಸೆಂಡ್ OTP ಅಂತ ಕೊಟ್ಟರೆ ನೆಕ್ಸ್ಟ್ ನೀವು ಯಾವ ನಂಬರ್ ಕೊಟ್ಟಿರ್ತೀರೋ ಆ ನಂಬರ್ಗೆ ಒಂದು OTP ಬರುತ್ತೆ. ನೆಕ್ಸ್ಟ್ ಆ OTPನ ನಾವು ಕೆಳಗಡೆ ಎಂಟರ್ OTP ಅಂತಿದೆಯಲ್ವ, ಅಲ್ಲಿಗೆ ಎಂಟರ್ ಮಾಡಬೇಕು. OTP ಎಂಟರ್ ಮಾಡಿದ ನಂತರ ನೆಕ್ಸ್ಟ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ ಸಬ್ಮಿಟ್ ಕೊಡಬೇಕು. ಸಬ್ಮಿಟ್ ಕೊಟ್ಟ ತಕ್ಷಣ ಅದರ ಓಕೆ ಅಂತ ಬರುತ್ತೆ. ಓಕೆ ಒತ್ತಿ ನೆಕ್ಸ್ಟ್ ಇಲ್ಲೊಂದು ಇದು ಕಾಣಿಸ್ತಿದೆಯಲ್ಲ, ಆ ಸರ್ಕಲ್ ಮೇಲೆ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಿಕೊಂಡು ಮೇಕ್ ಪೇಮೆಂಟ್ ಅಂತ ಕೊಡಬೇಕು. ಮೇಕ್ ಪೇಮೆಂಟ್ ಅಂತ ಕೊಟ್ಟಮೇಲೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ನಾವು UPI ಅಂತ ಸೆಲೆಕ್ಟ್ ಮಾಡಬೇಕು. UPIಯಲ್ಲಿ ನೆಕ್ಸ್ಟು ಫೋನ್ಪೇ ಅನ್ನೋದನ್ನು ಸೆಲೆಕ್ಟ್ ಮಾಡಬೇಕು. ಯಾಕೆಂದರೆ ಈಗ ಎಲ್ಲರೂ ಫೋನ್ಪೇನೇ ಯೂಸ್ ಮಾಡೋದು. ನೆಕ್ಸ್ಟ್ ಇವಾಗ ಫೋನ್ಪೇ ಯೂಸ್ ಮಾಡಿದ ಮೇಲೆ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನೀವು ಫೋನ್ಪೇಯಲ್ಲಿ ನಿಮಗೆ UPI ID ಅಂತ ಇರುತ್ತೆ. ಆ UPI IDನ ಕಾಪಿ ಮಾಡಿಕೊಂಡು ಇಲ್ಲಿ ಫೋನ್ಪೇ ಅಂತ ಸೆಲೆಕ್ಟ್ ಮಾಡಿರ್ತೀವಲ್ಲ, ಅದ್ರ ಕೆಳಗಡೆ ಎಂಟರ್ UPI ID ಅಂತ ಕೇಳಿರುತ್ತೆ, ಅಲ್ಲಿಗೆ ಪೇಸ್ಟ್ ಮಾಡಬೇಕು. ನೆಕ್ಸ್ಟ್ ಪೇಸ್ಟ್ ಮಾಡಿದ ನಂತರ ನೆಕ್ಸ್ಟ್ ಕೆಳಗಡೆ ಆಪ್ಷನ್ ಸೆಲೆಕ್ಟ್ ಮಾಡಿ ಪ್ರೊಸೀಡ್ ಅಂತ ಕೊಟ್ಟರೆ 2 ಸ್ಟೆಪ್ ವೆರಿಫಿಕೇಷನ್ ಅಂತ ಈ ಥರ ಬರುತ್ತೆ. ನಿಮ್ಮ ಕೆಳಗಡೆ ಕೊಟ್ಟಿದ್ರೆ 15 ನಿಮಿಷದಲ್ಲಿ ನಿಮ್ಗೊಂದು ಮೆಸೇಜ್ ಬರುತ್ತೆ. ಆ ಮೆಸೇಜ್ ಓಪನ್ ಮಾಡಿದ ಮೇಲೆ ಅದು ಡೈರೆಕ್ಟ್ ನಿಮ್ಮನ್ನ ಫೋನ್ಪೇಗೆ ಕರ್ಕೊಂಡು ಹೋಗುತ್ತೆ. ಫೋನ್ಪೇಗೆ ಹೋದ ತಕ್ಷಣ ಅಲ್ಲಿ ಪೇ ಮಾಡಬೇಕು ಅಂತಲೇ ಬಂದಿರುತ್ತೆ. ಅದು ಆ್ಯಕ್ಚುಲಿ ಆ 50 ರೂಪಾಯಿ ಅಮೌಂಟು ಡೈರೆಕ್ಟ್ ಗೌರ್ಮೆಂಟ್ ಅಕೌಂಟ್ಗೆ ಹೋಗುತ್ತೆ. ಸೊ ನಾನು ಪೇ ಮಾಡಿದ್ದೀನಿ. ಪಾಸ್ವರ್ಡ್ನ ಹೊಡೆದು ಸೀಕ್ರೆಟ್ ಪಾಸ್ವರ್ಡ್ನ ಹೊಡೆದು ನಾನು 50 ರೂಪೀಸ್ನ ಪೇ ಮಾಡಿದ್ದೀವಿ. ಪೇ ಮಾಡಿದ ತಕ್ಷಣ ಈ ರೀತಿ ಸಕ್ಸಸ್ಫುಲ್ ಅಂತ ಮೆಸೇಜ್ ಬರುತ್ತೆ. ನೆಕ್ಸ್ಟ್ ಡನ್ ಅಂತ ಕೊಟ್ಟು ವಾಪಸ್ ನಾವು ಬ್ಯಾಕ್ ಪೇಜಿಗೆ ಬರಬೇಕು. ನೆಕ್ಸ್ಟ್ ಆ ಪೇಜಿಗೆ ಬಂದ ತಕ್ಷಣ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮಗೆ SRN ನಂಬರ್ ಅಂತ ಇರುತ್ತೆ, ಯಾವ ಡೇಟ್ ಅಂತ ಇರುತ್ತೆ, ಮತ್ತು ಪೇಮೆಂಟ್ ಅಮೌಂಟ್ ನೀವು 50 ರೂಪೀಸ್ ಕಟ್ಟಿದ್ದೀರಾ ಅಂತ. ಇದನ್ನು ಒಂದು ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೊಳ್ರಿ, ಸುಮ್ಮನೆ ರೆಫರೆನ್ಸ್ಗೆ ಅಂತಷ್ಟೇ ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೊಳ್ರಿ. ನೆಕ್ಸ್ಟ್ ನಾವಿವಾಗ ಅದನ್ನು ಚೆಕ್ ಕೂಡ ಮಾಡ್ಬೋದು. ನೆಕ್ಸ್ಟ್ ಅದ್ರ ಕೆಳಗಡೆನೆ ಬ್ಯಾಕ್ ಪೇಜಲ್ಲಿ ಬಂದಾಗ ಆಧಾರ್ ಕಾರ್ಡ್ PVC ಆಧಾರ್ ಕಾರ್ಡ್ ಸ್ಟೇಟಸ್ ಅಂತ ಇರುತ್ತೆ, ಚೆಕ್ ಸ್ಟೇಟಸ್ ಅಂತ ಅಲ್ಲಿ ಹೊಡೆದು SRN ನಂಬರ್ ಕೇಳುತ್ತೆ. SRN ನಂಬರ್ ಹೊಡೆದ್ಮೇಲೆ ನೆಕ್ಸ್ಟ್ ಒಂದು ಕ್ಯಾಪ್ಚರ್ ಇರುತ್ತೆ. ಆ ಕ್ಯಾಪ್ಚರ್ ಟೈಪ್ ಮಾಡಿದ್ಮೇಲೆ ಸಬ್ಮಿಟ್ ಅಂತ ಕೊಟ್ಟರೆ ನೆಕ್ಸ್ಟ್ ನಿಮಗೆ ಅಲ್ಲಿ ತೋರಿಸುತ್ತೆ. ನೋಡಿ, ನಿಮ್ಮದು SRN ನಂಬರು
ಮತ್ತು ಯಾವ ಡೇಟಲ್ಲಾಗಿರೋದು ಅಮೌಂಟ್ 50 ರೂಪೀಸ್ ಕಟ್ಟಿದ್ದೀರಾ ಅಂತ. ಅದಾದಮೇಲೆ ನೋಡಿ, ಇದು ನಂದು ಆಧಾರ್ ಕಾರ್ಡು. ನಿಮಗೆ ಸ್ಪೀಡ್ ಪೋಸ್ಟ್ ಮಾಡಿಬಿಡ್ತಾರೆ ಅವರು, ನಿಮಗೊಂದು ವಾರ 10 ಡೇಸ್ ಒಳಗಡೆ ಬರುತ್ತೆ. ಇದು ನಂದು PVC ಆಧಾರ್ ಕಾರ್ಡು, ರೀಸೆಂಟಾಗಿ ಬಂದಿರೋದು. ನಾನು ರೀಸೆಂಟಾಗೆ ಬುಕ್ ಮಾಡಿ ತರಿಸ್ಕೊಂಡಿರೋದು. ಇದು ಸೇಮ್ ATM ಕಾರ್ಡ್ ಬರುತ್ತಲ್ಲ ಅದೇ ಥರ ಇರುತ್ತೆ. ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಲೇಡೀಸು ಹ್ಯಾಂಡ್ ಪರ್ಸಲ್ಲಿ, ಗಂಡು ಮಕ್ಕಳು ಪರ್ಸಲ್ಲಿ, ಈ ಥರ ಮೊಬೈಲ್ ಪೌಚಸಲ್ಲಿ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ನಾನು ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.